ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಐ ಡಿನಲ್ಲಿ ಕರೆಕ್ಷನ್ ಅಂದರೆ ವೋಟರ್ ಐ ಡಿನಲ್ಲಿ ಏನಾದರೂ ನೀವು ತಿದ್ದುಪಡಿ ಮಾಡೋದಿದ್ರೆ, ಅಂದರೆ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಆಗಲಿ, ನಿಮ್ಮ ಹೆಸರಾಗಲಿ, ಅಥವಾ ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಫೋಟೋ, ಅಡ್ರೆಸ್ಸು, ಫೋನ್ ನಂಬರು, ವೋಟರ್ ಐ ಡಿದಲ್ಲಿ ಯಾವುದೇ ಕರೆಕ್ಷನ್ ಇದ್ದರೂ ಕೂಡ ಯಾವುದೇ ರೀತಿ ತಪ್ಪಿಲ್ಲದೆ, ಯಾವುದೇ ರೀತಿ ಅಂದರೆ ₹1 ಕೂಡ ಖರ್ಚು ಮಾಡ್ದೇನೆ ಸಕ್ಸಸ್ಫುಲಿಯಾಗಿ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ನ ಹಾಕಿ ಜಸ್ಟ್ 1 ವೀಕ್ನಲ್ಲಿ ಯಾವ ರೀತಿ ನಾವು ಹೊಸ ವೋಟರ್ ಐ ಡಿನೇ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಮತ್ತೆ ಇದ್ರ ಬಗ್ಗೆ ಡೌಟ್ಸ್ ಇದ್ರೂ ಕೂಡ ನೀವೇನಿಲ್ಲ ಸಿಂಪಲ್ ಆಗಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗ್ಬೋದು. ಇಲ್ಲ ಅಂತಂದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿ ಜಾಯ್ನ್ ಆಗಿ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ರು ಕೂಡ ನಾನು ಗೊತ್ತಿರೋ ಮಾಹಿತಿ ನಿಮ್ಗೆ ಕೊಡ್ತೀನಿ. ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದ್ರ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ, ವೋಟರ್ ಐ ಡಿ ಕರೆಕ್ಷನ್ ಸಂಬಂಧಪಟ್ಟಿದ್ದಂತ ಹೇಳ್ತಾ. ಸೊ ಹೊಸಬ್ರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಈ ಕೆಲವೊಂದು ಸೈಬರ್ ಶಾಪ್ಗಳಿರುತ್ತೆ, ಅವ್ರಿಗೆ ಎಷ್ಟೋ ಜನಕ್ಕೆ ಸೈಬರ್ ಶಾಪ್ ಇಡಬೇಕಂತ ಇರುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ಅಪ್ಲಿಕೇಶನ್ ನಾಲೆಜ್ ಇರಲ್ಲ, ಅಂಥದ್ದೆಲ್ಲ ಪ್ರತಿಯೊಂದು ಅಪ್ಲಿಕೇಶನ್ನು ಸೈಬರ್ ಟ್ರೈನಿಂಗ್ ಆಗಲಿ ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಮಾಹಿತಿ ನೀಡ್ತೀನಿ. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ವೋಟರ್ ಐ ಡಿ ನೀವೇ ಯಾವ ರೀತಿ ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋದನ್ನ. ಸೊ ಇವಾಗ ಏನಿಲ್ಲ, ಸಿಂಪಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಯಾವ ರೀತಿ ತಿದ್ದುಪಡಿ ಮಾಡೋದು, ₹1 ಕೂಡ ಖರ್ಚಿಲ್ಲ ಅಂತ ಹೇಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ವೆರಿ ಸಿಂಪಲ್ ಆಗಿ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಈ ರೀತಿ ಎಪಿಕ್ ಹೋಮ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಎಪಿಕ್ ಹೋಮ್ ಅಂತ ಈ ರೀತಿ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಸ್ಟಿಗೆ ಕಾಣಿಸ್ತಿದೆ ನೋಡಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ಸೊ ನಿಮಗೆ ಏನಾದರೂ ಅಕಸ್ಮಾತ್ ಈ ರೀತಿ ಸರ್ಚ್ ಮಾಡಲಿಕ್ಕಾಗಿಲ್ಲ ಅಂದರೆ ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಇಲ್ಲಾಂದರೆ ಈ ರೀತಿ ಸರ್ಚ್ ಮಾಡಿ, ಸರ್ಚ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಿ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ. ಸೊ ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಫಸ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಎಲ್ಲ ಸರ್ವಿಸಸ್ಗಳು ಕಾಣುತ್ತೆ, ನೋಡ್ಬೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ಮೇನ್ ವಿಚಾರ, ನಾವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ನಮ್ಮ ಹತ್ರ ಒಂದು ಐ ಡಿ ಕ್ರಿಯೇಟ್ ಇರಬೇಕು. ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಐ ಡಿ ಕ್ರಿಯೇಟ್ ಮಾಡಬೇಕು. ಆಮೇಲೆ ಐ ಡಿಯಿಂದ ಲಾಗಿನ್ ಆಗಿ ಅಪ್ಲಿಕೇಶನ್ನ ಹಾಕಬೇಕು. ಸೊ ಇವಾಗ ಫಸ್ಟ್ ಟೈಮ್ ಹಾಕ್ತಿರೋರು ನಾವು ಫಸ್ಟಿಗೆ ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಪಕ್ಕದಲ್ಲಿ ಲಾಗಿನ್ ಇದೆ ರಿಜಿಸ್ಟ್ರೇಷನ್ ಆದಮೇಲೆ. ಸೊ ಇವಾಗ ನಾವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡೋಣ. ಅದಕ್ಕೆ ಸೈನ್ ಅಪ್ ಅಂತ ಇದೆ ಗೊತ್ತಾ, ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ. ಈ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಈ ರೀತಿ ಬರುತ್ತೆ. ಫಸ್ಟಿಗೆ ಫೋನ್ ನಂಬರ್ ಕೇಳುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಫೋನ್ ನಂಬರ್ ಅಂದರೆ OTP ಬರುವಂಥ ಫೋನ್ ನಂಬರ್ನ ಇಲ್ಲಿ ಹಾಕಿಬಿಡಿ. ಆಮೇಲೆ ಕೆಳಗಡೆ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ಹಾಕೋ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಬಿಡಿ. ಆಮೇಲೆ ಅದ್ರ ಕೆಳಗಡೆ ಕ್ಯಾಪ್ಚಾ ಕೋಡ್ ಕಾಣಿಸ್ತಿದೆ ಗೊತ್ತಾ, ಇದನ್ನು ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಬಾಕ್ಸ್ನಲ್ಲಿ ಹಾಕಿ ಕೆಳಗಡೆ ಕಂಟಿನ್ಯೂ ಅನ್ನೋ ಆಪ್ಷನ್ ಇದೆ, ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಸೊ ಫಸ್ಟ್ ನೇಮ್ ನಿಮ್ಮ ಹೆಸರು ಹಾಕೊಳ್ಳಿ, ಲಾಸ್ಟ್ ನೇಮ್ ಸರ್ ನೇಮ್ ಹಾಕೊಳ್ಳಿ. ಸೊ ಇದನ್ನು ಪರ್ಫೆಕ್ಟ್ ಹಾಕಬೇಕಂತಲ್ಲ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಹೆಂಗಾದರೂ ಹಾಕಿ ನಡೆಯುತ್ತೆ. ನಿಮ್ಮ ನೇಮು ಮತ್ತು ನಿಮ್ಮ ಅಡ್ಡ ಹೆಸರನ್ನ ಹಾಕ್ಕೊಂಡು ರೀಸೆಂಡ್ OTP ಅಂತ ಕೆಳಗಡೆ ಆಪ್ಷನ್ ಕಾಣಿಸುತ್ತೆ. ಸೊ ರೀಸೆಂಡ್ OTP ಮೇಲೆ ಕೊಡಿ. ಸೊ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫೋನಿಗೆ OTP ಬರುತ್ತೆ, 6 ನಂಬರ್ OTP ಬರುತ್ತೆ. ಅಂದರೆ ಯಾವ ಫೋನ್ ನಂಬರ್ ಇವಾಗ ಕೊಟ್ಟಿದ್ದೀರಲ್ವ ಆ OTPನ ಹಾಕಿ ಕೆಳಗಡೆ ವೆರಿಫೈ ಅಂತ ಆಪ್ಷನ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಿದ್ರೆ ಆಯಿತು, ಅಕೌಂಟ್ ನಮ್ಮದು ಸಕ್ಸಸ್ಫುಲಿಯಾಗಿ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ನಾವು ಈಸಿಯಾಗಿ ಲಾಗಿನ್ ಆಗ್ಬೋದು. ಸೊ ಇವಾಗ ನಮ್ಮದು ಅಕೌಂಟ್ ಕ್ರಿಯೇಟ್ ಆಯಿತು, ಮೇಲ್ಗಡೆ ಲಾಗಿನ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಇನ್ನೊಂದ್ಸಲ ನಾನು ಹೇಳಿದೆ ಅಲ್ವಾ ಯಾವ ರೀತಿ ಅಂತ, ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಎಪಿಕ್ ಹೋಮ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ವೋಟರ್ ಸರ್ವಿಸ್ ಪೋರ್ಟಲ್ ಬರುತ್ತೆ ನೋಡಿ. ಇವಾಗ ಸರ್ಚ್ ಮಾಡಿದ್ದೀನಿ ನಾನು, ಈ ರೀತಿ ಸರ್ಚ್ ಮಾಡಿ ಮತ್ತು ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಲ್ಲ ಆಪ್ಷನ್ಸು ಬರುತ್ತೆ. ಸೊ ಇವಾಗ ನಾವು ಐ ಡಿನ ಕ್ರಿಯೇಟ್ ಮಾಡಾಯಿತು, ಇವಾಗ ನಾವು ಲಾಗಿನ್ ಆಗಬೇಕಲ್ವ. ಸೊ ಮೇಲ್ಗಡೆ ಸೈನ್ ಅಪ್ ಪಕ್ಕದಲ್ಲಿ ಲಾಗಿನ್ ಇದೆ ನೋಡಿ, ಈ ಲಾಗಿನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ, ಇಲ್ಲಿ ಫೋನ್ ನಂಬರ್ ಕೇಳುತ್ತೆ. ಸೊ ಇಲ್ಲಿ ಫೋನ್ ನಂಬರ್ನ ಹಾಕಿಬಿಟ್ಟು ಇವಾಗ ರಿಜಿಸ್ಟ್ರೇಷನ್ ಆಗಿರೋ ಫೋನ್ ನಂಬರ್ನ ಹಾಕಿ, ಆಮೇಲೆ ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ ಗೊತ್ತಾ, ಕ್ಯಾಪ್ಚರ್ ಕೋಡ್ನ ಹಾಕಿ ರಿಕ್ವೆಸ್ಟ್ OTPನ ಕೊಡಿ. OTP ರಿಕ್ವೆಸ್ಟ್ ಕೊಟ್ಟ ತಕ್ಷಣ ಫೋನಿಗೆ 6 ನಂಬರ್ OTP ಹೋಗಿರುತ್ತೆ, ಆ ಫೋನ್ ನಂಬರ್ನ ಹಾಕಿಬಿಟ್ಟು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾನು OTP ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ ನೋಡಿ. ಮೇಲ್ಗಡೆ ನಮ್ಮ ಹೆಸರು ಬಂದಿರುತ್ತೆ, ಅಂದರೆ ಇದು ಹೆಸರು ಬಂದುಬಿಟ್ರೆ ಲಾಗಿನ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ನೇಮ್ ಬರಬೇಕು, ಲಾಗಿನ್ ಆಗಿದೆ ಅಂತ ಅರ್ಥ. ಅಂದರೆ ರಿಜಿಸ್ಟ್ರೇಷನ್ ಮಾಡುವಾಗ ನಾವು ನೇಮ್ ಏನು ಹಾಕಿರ್ತೀವಲ್ವ ಅದು ಬಂದಿರುತ್ತೆ. ಸೊ ಇವಾಗ ನೇಮ್ ಎಲ್ಲ ಬಂದು ಲಾಗಿನ್ ಆದ ತಕ್ಷಣ ಇವಾಗ ನಾವು ಕರೆಕ್ಷನ್ ಮಾಡಬೇಕಲ್ವ. ಸೊ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಇಲ್ಲಿ ನೋಡಿ ಫಸ್ಟು ಸೆಕೆಂಡ್ ಥರ್ಡ್ ಇಲ್ಲಿ ಗ್ರೀನಲ್ಲಿ ಕಾಣಿಸ್ತಿದೆ ನೋಡಿ ಕರೆಕ್ಷನ್ ಎಂಟ್ರೀಸ್ ಅಂತ. ಸೊ ಇಲ್ಲಿ ನೋಡ್ಬೋದು. ಸೊ ಈ ಕರೆಕ್ಷನ್ ಈ ರೀತಿ ಕಾಲಮ್ ಇರುತ್ತೆ. ಕೆಳಗಡೆ ಫಿಲ್ ಫಾರ್ಮ್ 8 ಅಂತ ಕಾಣಿಸ್ತಿದೆ ನೋಡಿ, ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಈ ರೀತಿ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಲ್ಫ್ ಮತ್ತು ಅದರ್ ಎಲೆಕ್ಟರ್ ಅಂತ ಇರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಅದರ್ ಎಲೆಕ್ಟರ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಎಪಿಕ್ ಅಂದರೆ ನೀವು ವೋಟರ್ ಐ ಡಿ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ವೋಟರ್ ಐ ಡಿ ಯಾವ ತಿದ್ದುಪಡಿ ಮಾಡಬೇಕಲ್ಲ ಆ ವೋಟರ್ ಐ ಡಿ ನಂಬರ್ನ ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೇಮ್ ಎಲ್ಲ ಬರುತ್ತೆ. ಸೊ ಅದೇ ವೋಟರ್ ಐ ಡಿ ಹೌದು ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಅದೇ ವೋಟರ್ ಐ ಡಿ ಅಂತ ಅಂದರೆ ಕೆಳಗಡೆ ಓಕೆ ಬಟನ್ ಇದೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಎಲ್ಲ ಸರಿ ಇರೋದಕ್ಕೆ ನಾನು ಕೆಳಗಡೆ ಓಕೆ ಬಟನ್ ಇದೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ 4 ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ನಮಗೆ ಬೇಕಾಗಿರೋದು ಫಸ್ಟ್ ಆಪ್ಷನು, ಸೆಕೆಂಡ್ ಆಪ್ಷನು. ಸೊ ಇದರಲ್ಲಿ ನಾನು ಒಂದೊಂದು ಆಪ್ಷನ್ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಸೆಕೆಂಡ್ ಆಪ್ಷನ್ ಬಗ್ಗೆ ಫಸ್ಟ್ ಹೇಳ್ಕೊಬಿಡ್ತೀನಿ, ಯಾಕಂದರೆ ಇದೇ ಜಾಸ್ತಿ ಯೂಸ್ ಆಗೋದು. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಷನ್ ಆಫ್ ದ ಇದೆ ನೋಡಿ, ಎಂಟ್ರೀಸ್ ಆಫ್ ದ ಎಕ್ಸಿಟಿಂಗ್ ಎಲೆಕ್ಟ್ರಲ್ ರೋಲ್ ಅಂತ ಇದೆ ಗೊತ್ತಾ ಸೆಕೆಂಡ್ ಆಪ್ಷನು. ಇದೇನಂತ ಅಂದರೆ ಸಿಂಪಲ್ ಆಗಿ ನಮ್ದು ಏನಾದರೂ ಹೆಸರು, ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಫೋಟೋ ಏನು ಚೇಂಜ್ ಮಾಡೋದಿದ್ರು ಸೆಕೆಂಡ್ ಆಪ್ಷನ್ನಲ್ಲೇ ಹೋಗಿ ನಾವು ಚೇಂಜ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಶಿಫ್ಟ್ ಆಗ್ತಿದ್ದೀವಿ, ಒಂದು ರೆಸಿಡೆನ್ಸಿಯಿಂದ ಇನ್ನೊಂದು ರೆಸಿಡೆನ್ಸಿಗೆ ಅಂತ ಅಂದರೆ ಫಸ್ಟ್ ಆಪ್ಷನ್ ಇದೆ ಗೊತ್ತಾ, ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಜಸ್ಟ್ ಯೂಸ್ ಆಗೋದು ಯಾವುದಕ್ಕಂತ ಅಂದರೆ ಅದನ್ನು ಹೇಳ್ಬಿಡ್ತೀನಿ ನಾನು. ಫಸ್ಟ್ ಆಪ್ಷನ್ ಯೂಸ್ ಆಗೋದೇನು ಶಿಫ್ಟಿಂಗ್ ಆಫ್ ರೆಸಿಡೆನ್ಸಿ ಇದೆ ಗೊತ್ತಾ, ಇದು ಇಲ್ಲಿ ನೋಡು ವಿತಿನ್ ಅಸೆಂಬ್ಲಿ ಮತ್ತು ಔಟ್ಸೈಡ್ ಅಸೆಂಬ್ಲಿ ಅಂತ ಇರುತ್ತೆ. ಸೊ ಇದು ವಿತಿನ್ ಮತ್ತು ಔಟ್ಸೈಡ್ ಅಸೆಂಬ್ಲಿ ಏನಪ್ಪ ಅಂತಂದರೆ, ವಿತಿನ್ ಅಸೆಂಬ್ಲಿ ಅಂದರೆ ನಾವು ಇರೋ ವಿಧಾನಸಭಾ ಕ್ಷೇತ್ರದಲ್ಲೇ ಜಸ್ಟ್ ನಾವು ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದ್ರೆ, ಇನ್ನೊಂದು ಕಡೆ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಫಸ್ಟಿಂದ ಆಪ್ಷನ್ ಯೂಸ್ ಮಾಡಬೇಕು. ಔಟ್ಸೈಡ್ ಅಸೆಂಬ್ಲಿ ಅಂತಂದರೆ ನಾವು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಡ್ರೆಸ್ ಚೇಂಜ್ ಮಾಡ್ತಿದ್ದೀವಿ ಅಂದರೆ ಔಟ್ಸೈಡ್ ಅಸೆಂಬ್ಲಿ ಅಂತ. ಅಂದರೆ ನಾವು ಜಿಲ್ಲೆಯಿಂದ ಜಿಲ್ಲೆಗೆ, ಆಮೇಲೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭೆಗೆ ಔಟ್ಸೈಡ್ ಅಸೆಂಬ್ಲಿ ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಫಸ್ಟಿಂದ ಮಾಡಬೇಕು. ಇದು ಜಸ್ಟ್ ಏನಂತಂದರೆ ವಿಧಾನಸಭಾ ಕ್ಷೇತ್ರ ಚೇಂಜ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ ಫಸ್ಟ್ ಆಪ್ಷನ್ಸು, ಓಕೆನಾ. ಆಮೇಲೆ ಅಡ್ರೆಸ್ಸು ವಿಧಾನಸಭಾ ಕ್ಷೇತ್ರಕ್ಕಷ್ಟೇ. ಸೊ ಸೆಕೆಂಡ್ ನಾನು ಇವಾಗ ಹೇಳ್ತಿರೋದು ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಕರೆಕ್ಷನ್ ಎಲೆಕ್ಟ್ರಲ್ ರೋಲ್ ಇದೆಯಲ್ಲ, ಇದರಲ್ಲಿ ಫೋಟೋ, ಡೇಟ್ ಆಫ್ ಬರ್ತು, ಪ್ರೆಸೆಂಟ್ ಏನಿದೆ ಅದರಲ್ಲಿ ತಿದ್ದುಪಡಿ ಇದ್ದರೆ ಅದನ್ನು ಅಡ್ರೆಸ್ಸು, ಫೋನ್ ನಂಬರು, ಆಮೇಲೆ ತಂದೆ ಹೆಸರು ಪ್ರತಿಯೊಂದನ್ನು ಕೂಡ ಸೆಕೆಂಡ್ ಆಪ್ಷನಲ್ಲಿ ಕರೆಕ್ಷನ್ ಮಾಡ್ಬೋದು. ಸೊ ನಾನು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಣಿಸ್ತಿದ್ದೀನಿ, ಎಲ್ಲನೂ ಸೇಮು. ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಓಕೆ ಬಟನ್ ಇದೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇನಿಲ್ಲ, ಫಸ್ಟ್ ಆಪ್ಷನ್ನು ಜಸ್ಟ್ ಶಿಫ್ಟಿಂಗ್ ರೆಸಿಡೆನ್ಸ್ ಅಂದರೆ ವಿಧಾನಸಭಾ ಕ್ಷೇತ್ರ ಮಾತ್ರ ಚೇಂಜ್ ಮಾಡೋದು. ಸೊ ಸೆಕೆಂಡ್ ಆಪ್ಷನಲ್ಲಿ ಎಲ್ಲ ಕೂಡ ಬರುತ್ತೆ. ಸೊ ನಾನು ಇವಾಗ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ ಕೆಳಗಡೆ ಓಕೆ ಬಟನ್ ಇದೆ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಕರೆಕ್ಷನ್ ಮಾಡಬೇಕು, ನೇಮು, ಡೇಟ್ ಆಫ್ ಬರ್ತು, ಫೋಟೋ, ಅಡ್ರೆಸ್ಸು ಎಲ್ಲನೂ ಕಾಣಿಸ್ತೀನಿ ನೋಡಿ. ಇವಾಗ ಕೆಳಗಡೆ ಓಕೆ ಬಟನ್ ಇದೆ, ಇವಾಗ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನೋಡಿ ವಿಧಾನಸಭಾ ಕ್ಷೇತ್ರ ಸೇಮ್ ಇರುತ್ತೆ, ನಾವೇನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದು ಹೆಂಗಿರುತ್ತೆ ಹಾಗೆ ಇರಲಿ, ಅದಕ್ಕೆ ಅದನ್ನು ನೋಡಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಬಟನ್ ಇದೆ ಗೊತ್ತಾ, ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ, ನಮ್ಮ ನೇಮ್ ಬರುತ್ತೆ, ಆಮೇಲೆ ಎಲೆಕ್ಟ್ರಾನಿಕ್ ಅಂದರೆ ವೋಟರ್ ಐ ಡಿ ನಂಬರ್ ಬರುತ್ತೆ, ಎಪಿಕ್ ನಂಬರು. ಸೊ ಅದನ್ನು ಬಿಟ್ಟು ಕೆಳಗಡೆ ಆಧಾರ್ ನಂಬರ್ ಅಂತ ಒಂದು ಬಾಕ್ಸ್ ಕಾಣಿಸುತ್ತೆ. ಸೊ ಆಧಾರ್ ನಂಬರ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಬಂದುಬಿಟ್ಟು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಅದು ಎಂಟ್ರಿ ಮಾಡಾದ್ಮೇಲೆ ಏನಿಲ್ಲ, ಸಿಂಪಲ್ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ, ಮತ್ತು ಸೆಲ್ಫ್ ಅಂತ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫೋನ್ ನಂಬರ್ OTP ಬರೋವಂಥ ಫೋನ್ ನಂಬರ್ನ ಹಾಕಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರು ಮತ್ತು ಫೋನ್ ನಂಬರ್ನ ಎರಡನ್ನೂ ಹಾಕಬೇಕಾಗಿರುತ್ತೆ. ಸೊ ಜಸ್ಟ್ ಇಮೇಲ್ ID ಏನು ಬೇಡ, ಆಧಾರ್ ಕಾರ್ಡ್ ನಂಬರ್, ಫೋನ್ ನಂಬರ್ ಹಾಕಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮತ್ತೆ ಬರುತ್ತೆ. ಸೊ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಮೇಲ್ಗಡೆ ಐ ಸಬ್ಮಿಟೆಡ್ ಅದು ಬಿಟ್ಬಿಡಿ, ಅದನ್ನು ಬಿಟ್ಟು ಕೆಳಗಡೆ ನೋಡಿ ಈ ರೀತಿ ಬಂದಿರುತ್ತೆ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ಸ್ ಅಂತ. ಇಲ್ಲಿ ಏನಂತ ಅಂದರೆ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಟಿವ್ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಫೋಟೋ ಇಷ್ಟೆಲ್ಲ ಚೇಂಜ್ ಮಾಡ್ಬೋದು. ಬಟ್ ಒಂದು ತಿಳ್ಕೊಳ್ಳಿ, ಒಂದೇ ಸಲ ಎಲ್ಲನೂ ಚೇಂಜ್ ಮಾಡಲಿಕ್ಕಾಗಲ್ಲ, ಜಸ್ಟ್ 4 ಆಪ್ಷನ್ ಚೇಂಜ್ ಮಾಡ್ಬೋದು. ಅಂದರೆ ಇವಾಗ ಎಕ್ಸಾಂಪಲ್ ನಾನು ಹೇಳ್ತಿದ್ದೀನಿ ಅಂದರೆ ನೇಮು, ಈ ಎಕ್ಸಾಂಪಲ್ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಇಲ್ಲಿ ನೋಡಿ ನಾನು ನೇಮು, ಡೇಟ್ ಆಫ್ ಬರ್ತು, ಆಮೇಲೆ ರಿಲೇಟಿವ್ ನೇಮ್ ಅಂದರೆ ತಂದೆ ಹೆಸರಾಗಿರುತ್ತೆ, ರಿಲೇಟಿವ್ ನೇಮ್ ತಂದೆ ಹೆಸರು, ಆಮೇಲೆ ಅಡ್ರೆಸ್ಸು. ಇವಾಗ 4 ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನೋಡಿ, ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ 4 ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಉಳಿದಿರೋದೆಲ್ಲ ಬಾಕ್ಸ್ ಕ್ಲೋಸ್ ಆಗಿಬಿಡತ್ತೆ ನೋಡಿ. ಅಂದರೆ ಒಂದೇ ಸಲ 4 ಮಾತ್ರ ಚೇಂಜ್ ಮಾಡ್ಕೊಳ್ಬೋದು. ಸೊ ನೀವು ಅದಾದಮೇಲೆ ಮತ್ತೆ ಆಪ್ಷನ್ ಎಲ್ಲ ತಿದ್ದುಪಡಿ ಆದಮೇಲೆ ಮತ್ತೆ ಚಾನ್ಸ್ ಇರುತ್ತೆ, ಮತ್ತೆ ಇನ್ನೊಂದು ಸಲ ಬೇಕಾದ್ರೆ ಮಾಡ್ಬೋದು. ಬಟ್ ಒಂದೇ ಸಲ 4 ಮಾತ್ರ ಆಗಿರುತ್ತೆ. ಇವಾಗ ನಾನು ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಫೋಟೋ ಇವನ್ನೆಲ್ಲ ಚೇಂಜ್ ಮಾಡಿ ಕಾಣಿಸ್ತಿದ್ದೀನಿ ನೋಡಿ ನಿಮಗೆ. ಸೊ ಏನಿಲ್ಲ, ಸಿಂಪಲ್ಲಾಗಿ ಇವುಗಳ ಮೇಲೆ ಯಾವ್ದು ಚೇಂಜ್ ಮಾಡಬೇಕು ಆ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಟಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಎಲ್ಲ ಬಾಕ್ಸ್ ಓಪನ್ ಆಗುತ್ತೆ. ಸೊ ನಾವು ನೇಮ್ ಮೇಲೆ ಟಿಕ್ ಮಾಡ್ಕೊಂಡಿದ್ರಿಂದ, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಫೋಟೋ ಟಿಕ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ ಕೆಳಗಡೆ. ಸೊ ಫಸ್ಟಿಗೆ ಫುಲ್ ನೇಮ್ ಅಂತ ಕೇಳುತ್ತೆ. ಸೊ ಈ ನಮ್ಮ ನೇಮ್ ಟಿಕ್ ಮಾಡ್ಕೊಂಡಿರೋದ್ರಿಂದ ನಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅಂದರೆ ವೋಟರ್ ಐ ಡಿದಲ್ಲಿ ಏನು ಕರೆಕ್ಷನ್ ಮಾಡ್ತಿದ್ದೀವಲ್ಲ ಆ ನೇಮ್ನ ಹಾಕಬೇಕಾಗಿರುತ್ತೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ವಿಚಾರ ತಿಳ್ಕೊಬೇಕಂದ್ರೆ, ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರನ್ನ ಹಾಕಿ, ಸರ್ ನೇಮ್ ಇದ್ದಲ್ಲಿ ಅಡ್ಡ ಹೆಸರನ್ನ ಹಾಕಿ, ಅದು ಕೂಡ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಸೇಮ್ ಅದೇ ರೀತಿ ಹಾಕಿ. ಆಧಾರ್ ಕಾರ್ಡ್ ಬಿಟ್ಟು ಬೇರೆ ರೀತಿ ಹಾಕಬೇಡಿ. ಏನಕ್ಕಂತ ಅಂದರೆ ಈ ಸೈನಿಗೆ ಇವಾಗ
ಇವಾಗ ಪ್ರಾಬ್ಲಮ್ ಬರ್ತಾ ಇದೆ. ಮೊದಲೆಲ್ಲ ಹೆಂಗೆ ಬೇಕಂಗೆ ಹಾಕ್ಬೋದಿತ್ತು, SLC ಮಾರ್ಕ್ಸ್ ಕಾರ್ಡು ಇನ್ನೊಂದು ರೀತಿ ಅಲ್ಲ. ಬಟ್ ಇವಾಗ ಆಧಾರ್ ಕಾರ್ಡಲ್ಲಿ ಇರೋ ರೀತಿನೇ ನಾವು ಇಲ್ಲಿ ನೇಮು ಮತ್ತು ಸರ್ ನೇಮ್ನೆಲ್ಲ ಹಾಕೋಬೇಕು. ಸೊ ಫಸ್ಟ್ ಕಾಲಮಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಹಾಕೊಳ್ಳಿ. ಸರ್ ನೇಮ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಕೆಳಗಡೆ ಕನ್ನಡದಲ್ಲಿ ಆಟೋಮೆಟಿಕ್ಲಿ ಬರುತ್ತೆ, ಬಟ್ ಅದು ಸರಿ ಇರಲ್ಲ. ಅದನ್ನು ಕೂಡ ನಾವು ಟೈಪ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫಸ್ಟಿಗೆ ಏನಿಲ್ಲ, ಮೇಲ್ಗಡೆ ನಿಮ್ಮ ನೇಮು ಸರ್ ನೇಮ್ನ ಹಾಕಿಬಿಟ್ಟು ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಕನ್ನಡದಲ್ಲಿ ಕೆಳಗಡೆ ಬರುತ್ತೆ. ಸೊ ಕನ್ನಡದಲ್ಲಿ ರಾಂಗ್ ಆಗಿ ಬಂದಿರುತ್ತೆ. ಸೊ ರಾಂಗ್ ಆಗಿ ಬಂದಿರೋದನ್ನ ಸರಿ ಮಾಡ್ಕೊಳ್ಬೋದು. ಫಸ್ಟ್ ನಿಮ್ಮ ನೇಮು, ನಿಮ್ಮ ತಂದೆ ನೇಮು, ಸರ್ ನೇಮ್ ಎಲ್ಲ ಸರಿ ಹಾಕೊಳ್ಳಿ. ಆಮೇಲೆ ಕನ್ನಡದಲ್ಲಿ ಕೆಳಗಡೆ ಆಟೋಮೆಟಿಕ್ಲಿ ತೊಗೊಳುತ್ತೆ. ಇವಾಗ ಇದನ್ನು ನೋಡಿ, ನಾನು ರವಿ ಬಾಳಪ್ಪ ಹಾಕಿದ್ದೀನಿ, ಬಟ್ ಇಲ್ಲಿ ಬಳ್ಳಪ್ಪ ಅಂತ ಬಂದಿದೆ. ಸೊ ಅದು ಬಾಳಪ್ಪ ಆಗ್ಬೇಕು. ಏನು ಮಾಡ್ಬೇಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮುಂದ್ಗಡೆ ಬ್ಲ್ಯಾಕ್ ಕಲರಲ್ಲಿ ಕೀಬೋರ್ಡ್ ಆಪ್ಷನ್ ಕಾಣಿಸ್ತಿದೆ ಗೊತ್ತಾ, ಈ ಚುಕ್ಕಿ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಕೀಬೋರ್ಡ್ ಓಪನ್ ಆಗುತ್ತೆ. ಸ್ವಲ್ಪ ಇದು ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ನೋಡ್ಕೊಳ್ಳಿ, ಏನಿಲ್ಲ. ಇಲ್ಲಿ ಕೀಬೋರ್ಡ್ ಓಪನ್ ಆದಾಗ ನೋಡ್ಬೋದು ಒತ್ತಕ್ಷರಗಳು ಎಲ್ಲ ತುಂಬ ಇದೆ. ಸೊ ಅಲ್ಲಿ ಟೈಪ್ ಮಾಡೋಕ್ಕಿಂತ ಮುಂಚೆ ಕರ್ಸನ್ನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಬಾಕ್ಸ್ ಮೇಲೆ. ಅಂದರೆ ಈ ರೀತಿ ಬ್ಲಿಂಕ್ ಆಗ್ತಾ ಇರಬೇಕು ನೋಡಿ, ಇದ್ರ ಮೇಲೆ ಈ ಬಾಕ್ಸಲ್ಲಿ ಈ ರೀತಿ ಗೆರೆ ಬ್ಲಿಂಕ್ ಆಗ್ತಾ ಇರಬೇಕು. ಸೊ ನಮ್ಗೆ ಎಲ್ಲಿ ಚೇಂಜ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಪೂರ್ತಿಯಾಗಿ ಚೇಂಜ್ ಮಾಡಬೇಕಂದ್ರೆ ಎಲ್ಲ ಕ್ಲಿಯರ್ ತೊಗೊಂಡು ಟೈಪ್ ಮಾಡ್ಕೋಬೋದು. ಸೊ ಇವಾಗ ನೋಡಿ, ನಾನು ಬಾಳಪ್ಪ ಅಂತ ಚೇಂಜ್ ಮಾಡ್ತಿದ್ದೀನಿ. ಬಾ ಬೇಕಂದರೆ ಮೇಲ್ಗಡೆ ನೋಡಿ, ಇಲ್ಲಿ ಈ ರೀತಿ ಎಲ್ಲ ಆಪ್ಷನ್ಸ್ ಎಲ್ಲ ಏನಂತಂದರೆ ಒತ್ತಕ್ಷರಗಳು, ಜೀರೋ ಅವೆಲ್ಲ ಮಿಡ್ಲ್ ಬರ್ತಾವಲ್ಲ ಅವು. ಇವಾಗ ನಾನು ಬಾಳಪ್ಪ ಎಕ್ಸಾಂಪಲ್ ಮಾಡ್ತಿದ್ದೀನಿ ನೋಡಿ. ಇದ್ದಿದ್ದು ಬಾ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಈ ಮೂರನೇ ಆಪ್ಷನ್ ಬಾ ಅಂತ ಇದೆ ಗೊತ್ತಾ, ಸಾರಿ ಇಲ್ಲಿ ಕಾಣಿಸ್ತೀನಿ ನೋಡಿ ನಾನು, ಏನಂತಂದರೆ ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ. ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇದ್ದಿದ್ದು ಬಾ ಅಂತ ಚೇಂಜ್ ಆಯಿತು ನೋಡಿ. ಇವಾಗ ಬಾಳಪ್ಪ ಅಂತಂತು. ಇವಾಗ ನಾನು ನೇಮ್ ಇದು ಎಕ್ಸಾಂಪಲಾಗಿ ಕಾಣಿಸ್ತಿದ್ದೀನಿ, ಇದು ಯಾರ ಹೆಸರು ಅಲ್ಲ, ನಿಮ್ಗೆ ಕಾಣಿಸೋಕ್ಕೋಸ್ಕರ. ಈ ಕೀಬೋರ್ಡಲ್ಲಿ ತುಂಬ ಆಪ್ಷನ್ಸ್ ಇದೆ, ಒತ್ತಕ್ಷರಗಳದೆಲ್ಲ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಒಂದು 2-3 ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಕಷ್ಟ ಆದರೆ ನೀವು ಫೋನಲ್ಲಿ ಲಾಗಿನ್ ಆಗಿಬಿಟ್ರೆ ಫೋನಲ್ಲಿ ಕೀಬೋರ್ಡಲ್ಲೇ ನೀವು ಟೈಪ್ ಮಾಡ್ಕೊಳ್ಬೋದು. ಸಿಸ್ಟಮಲ್ಲಿ ಅಂತಂದರೆ ಈ ರೀತಿ ಬರುತ್ತೆ. ಈಗ ನೋಡಿ, ಇಲ್ಲಿ ನಾಯಕ್ ಅಂತ ಇದೆ, ಕ ಬರಬೇಕು, ಬಟ್ ನಾಯಕ್ ಅಂತ ಆಗಿದೆ ಇಲ್ಲಿ. ಸೊ ಇವಾಗ ಇದನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಡಿ, ಇದೇ ರೀತಿ ಕೀಬೋರ್ಡ್ ಓಪನ್ ಮಾಡಿ ನಮ್ಗೆ ಯಾವ ರೀತಿ ಬೇಕೋ ಅದನ್ನು ಒತ್ತಕ್ಷರನ ಕ್ಲಿಕ್ ಮಾಡಿಕೊಂಡು ಒತ್ತಬೇಕಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಚೇಂಜ್ ಆಯಿತು. ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು ಕೀಬೋರ್ಡಲ್ಲಿ ಕನ್ನಡ ಟೈಪ್ ಮಾಡಲಿಕ್ಕೆ, ಬಟ್ ಏನಿಲ್ಲ, ಒಂದು 5-6 ಸಲ ಟ್ರೈ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ನಿಮ್ಗೆ ಯಾವ್ದು ಒತ್ತಕ್ಷರ ಕೊಡಬೇಕು ಏನಂತ ಎಲ್ಲ ಗೊತ್ತಾಗುತ್ತೆ. ಸೊ ಕನ್ನಡದಲ್ಲಿ ಸರಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ನೋಡಿ, ಇಲ್ಲಿ ಡೇಟ್ ಆಫ್ ಬರ್ತ್ ನೀವೇನಾದ್ರು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದಿದ್ರೆ ಅಲ್ಲಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣಿಸುತ್ತೆ. ಇದೇನಿಲ್ಲ, ಸಿಂಪಲಾಗಿ ನೀವು ಯಾವ ಇಸ್ವಿ, ಏನು, ಎತ್ತ, ಯಾವ ಮಂತು ಎಲ್ಲ ಆಧಾರ್ ಕಾರ್ಡಲ್ಲಿ ಆಸ್ ಇಟ್ ಈಸ್ ಹೆಂಗಿದೆ ಅದೇ ರೀತಿಯೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಅದಾದಮೇಲೆ ಕೆಳಗಡೆ ನೋಡಿ, ಅಡ್ರೆಸ್ ಏನಾದ್ರು ಮೇಲ್ಗಡೆ ಚೇಂಜ್ ಮಾಡೋದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಬರುತ್ತೆ. ಸೊ ಫಸ್ಟಿಗೆ ನಿಮ್ಮ ಊರು ಯಾವುದಿದೆ, ಸೊ ಊರನ್ನ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಪಕ್ಕದಲ್ಲಿ ಸ್ಟ್ರೀಟು, ಏರಿಯಾ, ಲೋಕಲ್ ರೋಡ್ ಎಲ್ಲ ಕೇಳುತ್ತೆ, ಅದು ಕೂಡ ಊರ ಹೆಸರನ್ನೇ ಟೈಪ್ ಮಾಡ್ಕೊಳ್ರಿ. ಒಬ್ಬೊಬ್ರದ್ದು 2 ಊರ ಹೆಸರು ಇರುತ್ತೆ, ನೋ ಪ್ರಾಬ್ಲಮ್. ನಿಮ್ದು ಯಾವ ರೀತಿ ಆಧಾರ್ ಕಾರ್ಡಲ್ಲಿದೆ ಅದನ್ನೇ ನಿಮ್ಗೆ ಬೇಕಾಗಿರೋ ರೀತಿ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡಲ್ಲಿರೋ ರೀತಿ ಟೈಪ್ ಮಾಡ್ಕೊಳ್ಳಿ. ಟೌನ್ ಕೇಳುತ್ತೆ, ಸೊ ಟೌನ್ ಬಂದುಬಿಟ್ಟು ನಿಮ್ಮ ತಾಲೂಕು ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ, ತಾಲೂಕು ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಸೊ ನೀವು ಮೇಲ್ಗಡೆ ಹೆಂಗೆ ಟೈಪ್ ಮಾಡ್ಕೊಳ್ತಿರೋ ಕೆಳಗಡೆ ಕನ್ನಡದಲ್ಲಿ ಬಂದಿರುತ್ತೆ, ಬಟ್ ಅಷ್ಟು ಪರ್ಫೆಕ್ಟ್ ಬಂದಿಲ್ಲ. ಮತ್ತು ಕನ್ನಡ ಕೀಬೋರ್ಡ್ ಓಪನ್ ಮಾಡಿ ನಿಮ್ಗೆ ಏನು ಮೇಲ್ಗಡೆ ಟೈಪ್ ಮಾಡಿದ್ದೀರಾ ಅದೇ ರೀತಿ ಕೆಳಗಡೆನೂ ಕನ್ನಡದಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ ಕೇಳುತ್ತೆ, ನಿಮ್ದು ಯಾವ ಪೋಸ್ಟ್ ಆಫೀಸ್ ಅದನ್ನು ಹಾಕಿ, ಪಿನ್ ಕೋಡ್ ಹಾಕಿ, ತಾಲೂಕು ಕೇಳುತ್ತೆ ಮತ್ತು ತಾಲೂಕನ್ನ ಹಾಕಿ. ಸೊ ಕನ್ನಡದಲ್ಲೂ ಕೂಡ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ವೆರಿ ಸಿಂಪಲ್ ಆಗಿ ಒಂದು 2-3 ಸಲ ಟ್ರೈ ಮಾಡಿ, ಕನ್ನಡದಲ್ಲಿ ಪರ್ಫೆಕ್ಟ್ ಬರುತ್ತೆ. ಇಲ್ಲಾಂದರೆ ಮೊಬೈಲಲ್ಲಿ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ಅದಾದಮೇಲೆ ಏನಿಲ್ಲ, ಇಲ್ಲಿ ಯುವರ್ ಫೋಟೋಗ್ರಾಫಿ, ನೀವೇನಾದ್ರು ಫೋಟೋ ಚೇಂಜ್ ಮಾಡೋದಿದ್ರೆ ಯುವರ್ ಫೋಟೋಗ್ರಾಫಿ ಅಂತ ಇಲ್ಲಿ ಕೆಳಗಡೆ ಬರುತ್ತೆ. ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫೋಟೋ ಬ್ಯಾಕ್ಗ್ರೌಂಡು ವೈಟ್ ಕಲರ್ ಇರಬೇಕು, ನಾರ್ಮಲ್ ಆಗಿರಬೇಕು, ಜಾತ್ರೆ ಥರ ಇರಬಾರ್ದು, ಫೋಟೋ JPG ಇರಬೇಕು, 2 MB ಒಳಗಡೆ ಇರಬೇಕು. ಅಂಥ ಫೋಟೋನ ಅಪ್ಲೋಡ್ ಮಾಡಿ. ಸ್ವಲ್ಪ ಸರಿಯಾಗಿ ಆಫಿಷಿಯಲ್ ಆಗಿರಲಿ, ಬ್ಯಾಕ್ಗ್ರೌಂಡ್ ವೈಟ್ ಇರಲಿ. ಅದನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, JPG ಇರಬೇಕು, 2 MB ಒಳಗಿರಬೇಕು. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಹ್ಯೂಮನ್ ಫೇಸ್ ಸಕ್ಸಸ್ಫುಲಿ ಅಪ್ಲೋಡೆಡ್ ಅಂತ ಈ ರೀತಿ ಬರುತ್ತೆ. ಸೊ ಅಪ್ಲೋಡ್ ಆದ ತಕ್ಷಣ ಕೆಳಗಡೆ ನೋಡಿ ಈ ರೀತಿ ಎಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ. ಅಂದರೆ ನೀವು ಮೇಲ್ಗಡೆ ಏನು ಚೇಂಜ್ ಮಾಡಿರ್ತೀರಲ್ವ ಅದೆಲ್ಲ ಇಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅಂದರೆ ಇವಾಗ ನೀವು ನೇಮ್ ಚೇಂಜ್ ಮಾಡಿರೋದ್ರಿಂದ ನೇಮಿಗೆ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೇಮ್ ಚೇಂಜ್ ಮಾಡಿರೋದಕ್ಕೆ ಏನಾದರೂ ಒಂದು ಪ್ರೂಫ್ನ ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ಸೊ ನೀವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು PDF ಅಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಅದು ಕೂಡ 2 MB ಇರಬೇಕು, ಕ್ಲಿಯರ್ ಆಗಿರಬೇಕು, PDF ಅಲ್ಲಿ ಇರಬೇಕು. ಅದನ್ನು ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನೀವು ಮೇಲ್ಗಡೆ ಏನೇನು ಚೇಂಜ್ ಮಾಡ್ಲಿಕ್ಕೆ ಹಾಕಿರ್ತೀರಲ್ವ ಅದೆಲ್ಲ ಕೆಳಗಡೆ ಇಲ್ಲಿ ಅಪ್ಲೋಡ್ ಕೇಳಿರುತ್ತೆ. ವೆರಿ ಸಿಂಪಲ್ ಆಗಿ ನೀವು ಅಕಸ್ಮಾತ್ ನೇಮ್ ಹಾಕಿದ್ರೆ ಜಸ್ಟ್ ನೇಮಿಗಷ್ಟೇ ಕೇಳಿರುತ್ತೆ. ಡೇಟ್ ಆಫ್ ಬರ್ತು, ಅಡ್ರೆಸ್ ಎಲ್ಲ ಹಾಕಿದ್ರೆ ಪ್ರತಿಯೊಂದಕ್ಕೂ ಕೇಳಿರುತ್ತೆ. ಏನಿಲ್ಲ, ಸೇಮ್ ಅದೇ ರೀತಿ ಇಲ್ಲಿ ನೋಡಿ, ನಾನು ಡೇಟ್ ಆಫ್ ಬರ್ತ್ ಹಾಕಿರೋದ್ರಿಂದ ಮತ್ತು ಡೇಟ್ ಆಫ್ ಬರ್ತ್ಗೆ ಯಾವ ಪ್ರೂಫ್ ಕೊಡ್ತೀರಾ ಅಂತ ಕೇಳುತ್ತೆ. ಸೇಮ್ ಎಲ್ಲನೂ ಇವಾಗ ಆಧಾರ್ ಕಾರ್ಡ್ ಮೇಲೆ ಆಗ್ತಿರೋದ್ರಿಂದ ಮತ್ತೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಚೂಸ್ ಫೈಲ್ ಅಂತ ಇದೆ, ಇಲ್ಲಿ ಸೇಮ್ ಅದೇ PDF ಸ್ಕ್ಯಾನ್ ಮಾಡಿರೋದನ್ನ ಮತ್ತೆ ಅಪ್ಲೋಡ್ ಮಾಡಿ. ಆಮೇಲೆ ಅದೇ ರೀತಿ ಅಡ್ರೆಸ್ ಕೇಳಿರುತ್ತೆ. ಸೊ ಅಡ್ರೆಸ್ ನೀವು ಏನಾದ್ರು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಡ್ರೆಸ್ಗೆ ಯಾವ ಪ್ರೂಫ್ ಕೇಳುತ್ತೆ, ಮತ್ತು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ ಚೂಸ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತು PDFನ ಅಪ್ಲೋಡ್ ಮಾಡಿ. ಸೊ ಇದೆಲ್ಲ ನೀವು ಏನೇನು ಫಿಲಪ್ ಮಾಡಬೇಕು ಅದೆಲ್ಲ ಕರೆಕ್ಷನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಮತ್ತೆ ನೆಕ್ಸ್ಟ್ ಅನ್ನೋ ಆಪ್ಷನ್ಸ್ ಕಾಣುತ್ತೆ. ಇವೆಲ್ಲ ಫಿಲಪ್ ಆಯ್ತಲ್ವ, ಇವೆಲ್ಲ ಫಿಲಪ್ ಆಗಿ ಅಪ್ಲೋಡ್ ಆದಮೇಲೆ ಮತ್ತೆ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಮೇಲೆ
ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ, ಇಲ್ಲಿ ಪ್ಲೇಸ್ ಕೇಳುತ್ತೆ. ಪ್ಲೇಸ್ ಬಂದುಬಿಟ್ಟು ನಿಮ್ಮ ತಾಲೂಕು ಹೆಸರನ್ನ ಇಲ್ಲಿ ಹಾಕೊಳ್ಳಿ. ತಾಲೂಕು ಹೆಸರು ಹಾಕೊಂಡಾದ್ಮೇಲೆ ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಕೇಳುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಈ ರೀತಿ ನಿಮ್ದು ಏನು ವೋಟರ್ ಐ ಡಿದಲ್ಲಿ ಪ್ರೆಸೆಂಟ್ ಇರೋದು ನೇಮು ಎಲ್ಲ ಕಾರ್ಡ್ ನಂಬರ್ ಎಲ್ಲ ಬಂದಿರುತ್ತೆ. ಅದನ್ನು ಬಿಟ್ಬಿಡಿ, ನೋ ಟೆನ್ಷನ್. ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹೆಂಗಿದೆ ಮೇಲ್ಗಡೆ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಇರೋದನ್ನು ಹಾಕ್ಕೊಂಡು ಕೆಳಗಡೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನೋಡಿ ನಾನು ಕ್ಯಾಪ್ಚರ್ ಕೋಡ್ನ ಹಾಕಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ. ಸೊ ಇವಾಗ ಹಾಕಾದ್ಮೇಲೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಅಂದರೆ ನಾವು ಇವಾಗ ಏನು ಫಿಲಪ್ ಮಾಡಿದ್ದೀವಲ್ವ ಇಲ್ಲೆಲ್ಲ ಓಪನ್ ಆಗುತ್ತೆ. ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಾವು ಏನೇನು ಬದಲಾವಣೆ ಮಾಡಿದ್ದೀವಲ್ವ ಅದೆಲ್ಲ ಸರಿಯಾಗಿದ್ದೇನೆ, ಏನಾದ್ರು ಮತ್ತು ಮಿಸ್ಟೇಕ್ ಆಗಿದ್ದೇನಾ ಎಲ್ಲ ಒಂದ್ಸಲ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ. ಸೊ ಅದೇ ರೀತಿ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಎಲ್ಲ ಒಂದೊಂದಾಗೆ ನೋಡ್ಕೊಳ್ಳಿ. ಸೊ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕಾಣಿಸುತ್ತೆ ನೋಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕೀಪ್ ಎಡಿಟಿಂಗ್ ಮಾಡ್ಕೊಳ್ಬೋದು, ಇಲ್ಲ ಸರಿ ಇದ್ದರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಮೂರನೇ ಆಪ್ಷನ್ ಇದೆ ನೋಡಿ, ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆಪ್ಷನ್ ಬರುತ್ತೆ. ಸೊ ಇವಾಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ಎಸ್ ಅಂತ ಕೊಡಿ. ಈ ಸೈನ್ ಸಬ್ಮಿಟ್ ಮೇಲೆ ಕೊಟ್ಟ ತಕ್ಷಣ ಎಸ್ ಅಂತ ಕೊಡಿ. ನಾನು ಸಬ್ಮಿಟ್ ಮಾಡ್ತೀರಾ ಅಂತ ಕೇಳುತ್ತೆ, ಎಸ್ ಕೊಟ್ಟ ತಕ್ಷಣ ಸ್ವಲ್ಪ ಈ ರೀತಿ ಲೋಡಿಂಗ್ ಆಗಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಆಗಿಬಿಟ್ಟು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ 12 ನಂಬರ್ ಇರುತ್ತಲ್ವ ಆ ನಂಬರ್ನ ಹಾಕಿ ಗೆಟ್ ಒ ಟಿ ಪಿ ತೊಗೊಂಡು ಆಧಾರ್ ಕಾರ್ಡ್ ನಂಬರ್ಗೆ ಫೋನ್ ನಂಬರ್ ಲಿಂಕ್ ಇರೋದಕ್ಕೆ ಒ ಟಿ ಪಿ ಬರುತ್ತೆ. ಸೊ ಅದನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಸೊ ಇವಾಗ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಾನು ಗೆಟ್ ಒ ಟಿ ಪಿ ಕೊಡ್ತೀನಿ. ಗೆಟ್ ಒ ಟಿ ಪಿ ಕೊಟ್ಟ ತಕ್ಷಣ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಅದನ್ನು ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಬಟನ್ ಬರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ತಿಳ್ಕೊಳ್ಳಿ, ವೋಟರ್ ಐ ಡಿದಲ್ಲಿ ಆಧಾರ್ ಕಾರ್ಡಲ್ಲಿ ನೇಮ್ ಸರಿ ಇದ್ದರೆ ಮಾತ್ರ ಈ ಸೈನ್ ಆಗುತ್ತೆ, ಇಲ್ಲಾಂದರೆ ಈ ಸೈನ್ ಆಗಲ್ಲ. ಸೊ ವೋಟರ್ ಐ ಡಿದಲ್ಲಿ ನೇಮ್ ಸರಿ ಇಲ್ಲ ಅಂದರೆ ಫಸ್ಟ್ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಸರಿ ಮಾಡ್ಕೊಳ್ಳಿ, ಆಮೇಲೆ ಈ ಸೈನ್ ಆಗುತ್ತೆ. ಸೊ ಇವಾಗ ನಾನೇನಿಲ್ಲ ನೋಡಿ ಸಿಂಪಲಾಗಿ ಒ ಟಿ ಪಿನ ಹಾಕಿ ಕೆಳಗಡೆ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಪ್ರೊಸೆಸಿಂಗ್ ಆಗಿಬಿಟ್ಟು ನೋಡ್ಬೋದು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಜನರೇಟ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಸೊ ಇಲ್ಲಿ S1 ಇಂದ ಸ್ಟಾರ್ಟ್ ಆಗುತ್ತೆ. ಈ ನಂಬರ್ನ ಬರೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಏನಕ್ಕಂದರೆ ಇದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ನಂಬರ್ ಇಂಪಾರ್ಟೆಂಟ್, ಇದನ್ನು ಸ್ಕ್ರೀನ್ಶಾಟು ಬರೆದಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅದ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಈ PDF ನಿಮ್ಮ ಹತ್ರ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ ಓಕೆ ಅಂತ ಇದೆ, ಈ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಹೋಮ್ ಪೇಜ್ ಆಗಿರುತ್ತೆ. ಸೊ ಇವಾಗ ನಾವು ಹಾಕಿರೋ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಏನು ಸ್ಟೇಟಸ್ಸು ಏನು ಚೆಕ್ ಮಾಡಲಿಕ್ಕೆ, ಪ್ರತಿಯೊಂದು ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೋಮ್ ಪೇಜಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಕೇಳುತ್ತೆ, ನಾನು ಹೇಳಿದೆ ಅಲ್ವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ರಿ ಬರೆದಿಟ್ಕೊಳ್ರಿ ಅಂತ. ಆ ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನೋಡಿ ನಾವು ನಮ್ಮದೆಲ್ಲ ಡೀಟೇಲ್ಸ್ ಬಂದಿರುತ್ತೆ. ಸೊ ಇಲ್ಲೆಲ್ಲ ಬಂದಿರುತ್ತೆ. ನೀವು ಡೈರೆಕ್ಟ್ ಲಾಸ್ಟಿಗೆ ಬಾಣದ ಮಾರ್ಕ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡಿದರೆ ಈ ರೀತಿ ಸಬ್ಮಿಟ್ ಅಂತ ಡೇಟ್ ಎಲ್ಲ ಕಾಣಿಸುತ್ತೆ. ಮತ್ತೇನಂತ ಅಂದರೆ ಪ್ರತಿದಿನ ಒಂದು 2-3 ದಿನ, ಒಂದು 4-5 ದಿನ ಬಿಟ್ಟು ಇದೇ ರೀತಿ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ನಿಮ್ದು ಏನಾಗಿದೆ, ಯಾರ್ಯಾರು ಅಪ್ರೂವಲ್ ಮಾಡಿದ್ದಾರೆ, BLO ಅಸೈನ್ ಮಾಡ್ಕೊಂಡಿದ್ದಾರೆ, ಫೀಲ್ಡ್ ವೆರಿಫಿಕೇಷನ್ ಆಗಿದೆನಾ, ಏನೇನಾಗಿದೆ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು 4-5 ದಿನ ಬಿಟ್ಟು ಇದನ್ನು ಅಪ್ಲಿಕೇಶನ್ನ ಮತ್ತೆ ಚೆಕ್ ಮಾಡ್ತೀನಿ. ಸೊ ಸೇಮ್ ಅದೇ ರೀತಿ 4-5 ದಿನ ಬಿಟ್ಟು ಸೇಮ್ ಇಲ್ಲಿ ಬಂದು ಸ್ಟೇಟಸ್ನಲ್ಲಿ ಹೋಗಿ ಮತ್ತು ನಂಬರ್ ಹಾಕಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ಸೇಮ್ ಅಗೇನ್ ಅದೇ ರೀತಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಮತ್ತು ಲಾಸ್ಟಿಗೆ ಹೋಗಿ ಬಾಣದ ಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಒಂದು ವಾರ ಬಿಟ್ಟು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಅಪ್ಡೇಟ್ ಅಂತ ಬಂದಿರುತ್ತೆ. ಸೊ ಲಾಸ್ಟ್ ಬಾಣದ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನೋಡಿ ಎಲ್ಲ ನಮ್ಮದೇನಿದೆ ಸಬ್ಮಿಟ್ BLO ಫಿಲ್ ವೆರಿಫಿಕೇಷನ್ ಅಕ್ಸೆಪ್ಟೆಡ್ ಅಂತ ಬಂದರೆ ನಿಮ್ಮ ವೋಟರ್ ಐ ಡಿ ಸಕ್ಸಸ್ಫುಲಿ ಆಗಿ ಆಗಿದೆ, ಕರೆಕ್ಷನ್ ಆಗಿದೆ. ಸೊ ಇವಾಗ ನಿಮ್ದು ಏನಿಲ್ಲ, ಟೆನ್ಷನ್ ಇಲ್ಲ. ಇಷ್ಟೆಲ್ಲ ವೆರಿಫಿಕೇಷನ್ ಆಗಲಿಕ್ಕೆ ಮಿನಿಮಮ್ ಒಂದು 7 ದಿನ ಇಲ್ಲಾಂದ್ರೆ 10 ದಿನ ಬೇಕು, ಕೆಲವೊಂದು ಕಡೆ ಲೇಟ್ ಆಗಿಬಿಡುತ್ತೆ. ಸೊ ಲಾಸ್ಟಿಗೆ ನಿಮ್ಮದು ಕಾರ್ಡ್ ಪ್ರಿಂಟಲ್ಲಿದೆ, ವೇಟ್ ಮಾಡಿ ನಾವು ಕಳಿಸ್ತೀವಿ ಪೋಸ್ಟ್ ಆಫೀಸಿಂದ ಅಂತ ಕೊಟ್ಟಿರ್ತಾರೆ. ನಿಮಗಿಲ್ಲ ನನಗೆ ಅರ್ಜೆಂಟ್ ಬೇಕಂತ ಅಂದರೆ ನೀವು ಸಿಂಪಲಾಗಿ ಇದೇ ವೆಬ್ಸೈಟಲ್ಲೂ ಕೂಡ ಚೇಂಜ್ ಆಗಿರೋದನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಏನಿಲ್ಲ, ನಿಮ್ಮ ವೋಟರ್ ಐ ಡಿ ನಂಬರಿಂದ ಸೇಮ್ ಮತ್ತು ಅಗೇನ್ ಹೋಮ್ ಪೇಜಿಗೆ ಹೋಗಬೇಕು. ಸೊ ಹೋಮ್ ಪೇಜಿಗೆ ಹೋಗ್ಬಿಟ್ಟು ಸೇಮಲ್ಲಿ ಹೋಮ್ ಪೇಜಿಗೆ ಹೋದ ತಕ್ಷಣ ವೋಟರ್ ಐ ಡಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಎಪಿಕ್ ಡೌನ್ಲೋಡ್ ಅಂತ. ಇಲ್ಲಿ ನೋಡಿ ಎಪಿಕ್ ಡೌನ್ಲೋಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಏನಿಲ್ಲ ಸಿಂಪಲಾಗಿ ಈ ರೀತಿ ಓಪನ್ ಆಗುತ್ತೆ. ಎಪಿಕ್ ನಂಬರ್ ಅಂತ ಕೇಳುತ್ತೆ. ಸೊ ಇಲ್ಲಿ ಎಪಿಕ್ ನಂಬರ್ ಬಂದುಬಿಟ್ಟು ವೋಟರ್ ಐ ಡಿ ನಿಮ್ಮದು ನಂಬರ್ ಕರೆಕ್ಷನ್ ವೋಟರ್ ಐ ಡಿ ನಂಬರ್ನ ಹಾಕಿ ಕೆಳಗಡೆ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ನಿಮ್ಮದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಸೊ ಬಂದ ತಕ್ಷಣ ಏನಿಲ್ಲ, ಮತ್ತೆ ಕೆಳಗಡೆ ಸ್ವಲ್ಪ ಫುಲ್ ಸ್ಕ್ರೋಲ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಸೆಂಡ್ ಒ ಟಿ ಪಿ ಮೇಲೆ ಕೊಟ್ಟ ಮೇಲೆ ಇಲ್ಲಿ ನೋಡಿ ಒಂದು ಫೋನ್ ನಂಬರ್ ಕಾಣಿಸುತ್ತೆ. ಆ ಫೋನ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ನೀವು ಏನು ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ. ಆ ಒ ಟಿ ಪಿನ ಹಾಕಿ ಸಿಂಪಲಾಗಿ ವೆರಿಫೈ ಅಂತ ಕೊಡಬೇಕು. ಸೊ ಇವಾಗ ನಾನು ನೋಡಿ ಒ ಟಿ ಪಿನ ಹಾಕಿಬಿಟ್ಟು ವೆರಿಫೈ ಅಂತ ಕೊಡ್ತೀನಿ. ವೆರಿಫೈ ಕೊಟ್ಟ ತಕ್ಷಣ ನೋಡಿ ಈ ರೀತಿ
OTP ಸಕ್ಸಸ್ಫುಲಿ ವೆರಿಫೈಡ್ ಡನ್ ಅಂತ ಬಂದು ಕೆಳಗಡೆ ಡೌನ್ಲೋಡ್ ಎಪಿಕ್ ಅಂತ ನೀಲಿ ಮಾರ್ಕ್ ಕಾಣ್ತಿದೆ ಗೊತ್ತಾ, ಡೌನ್ಲೋಡ್ ಈ ಎಪಿಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು PDF ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ PDF ಡೌನ್ಲೋಡ್ ಆಯಿತು. ನೋಡಿದ್ರಾ, ಇವಾಗ ನಾವು ಈ ರೀತಿ ಕರೆಕ್ಷನ್ ಮಾಡಿ ಸೊ ಈ ರೀತಿ ನಾವು ಒಂದು ವೋಟರ್ ID ನ ಪಡ್ಕೊಳ್ಬೋದು. ಗೊತ್ತಾಯ್ತಾ, ಸಿಂಪಲಾಗಿ ಯಾವುದೇ ₹1 ಕೂಡ ಖರ್ಚಿಲ್ಲದೆ ಈ ರೀತಿ ನಾವು ವೋಟರ್ IDಗೆ ನಾವೇ ಸ್ವತಃ ಆನ್ಲೈನಲ್ಲಿ ಯಾವುದೇ ತಪ್ಪಿಲ್ಲದೆ ಅಪ್ಲಿಕೇಶನ್ ಈ ರೀತಿ ಹಾಕಿ ನಾವು ವೋಟರ್ IDನ ನಾವು ಈ ರೀತಿ ಸಿಂಪಲಾಗಿ ಪಡ್ಕೊಳ್ಬೋದು. ಸೊ ಅವರು ಸ್ವಲ್ಪ ದಿನ ಬಿಟ್ಟು ಪೋಸ್ಟ್ ಆಫೀಸಿಂದ ಕಳಿಸ್ತಾರೆ, ಅಲ್ಲಿ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೋದು ಕರೆಕ್ಷನ್ ಮಾಡಿ. ಸೊ ಈ ನನ್ನ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದ್ರೆ ನಾನು ಇದೇ ರೀತಿ ಗೌರ್ಮೆಂಟ್ ಸರ್ವಿಸಸ್ಸು, ಸ್ಕಾಲರ್ಶಿಪ್ಪು, ಜಾಬಿಂದು ಪ್ರತಿಯೊಂದು ನಿಮ್ಗೆ ಹೆಲ್ಪ್ ಆಗೋದು ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಸೈಬರ್ ಟ್ರೈನಿಂಗ್ ಕೂಡ ಕೊಡ್ತೀನಿ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಸೈಬರ್ ಮಾಡಬೇಕಂತ, ಅವರಿಗೆಲ್ಲ ಈ ಚಾನಲ್ ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.